ಸ್ನೇಹಿತರೆ, ಈ ದಿನದ ವಿಡಿಯೋ ನಾನು ಮುರುಡೇಶ್ವರದಿಂದ ಪ್ರಾರಂಭಿಸ್ತಾ ಇದ್ದೇನೆ. ಮುರುಡೇಶ್ವರದಲ್ಲಿ ಏನೆಲ್ಲ ಇದೆ, ಮುರುಡೇಶ್ವರ ಬೀಚ್ ಯಾವ ರೀತಿ ಇದೆ ಮತ್ತು ಹೇಗಿದೆ ಎಲ್ಲ ಬಹುತೇಕ ಎಲ್ರಿಗೂ ಗೊತ್ತಿರುವಂಥದ್ದೇ. ಮುರುಡೇಶ್ವರ ಬೀಚ್ ನೋಡಿದವರು ಬಹಳ ಕಡಿಮೆ. ಆದರೂ ಕೂಡ ನಿಮಗೋಸ್ಕರ ನಾನು ಮತ್ತೊಮ್ಮೆ ಈ ಮುರುಡೇಶ್ವರ ಬೀಚ್ ಮತ್ತೆ ಮುರುಡೇಶ್ವರ ದೇವಸ್ಥಾನ ಮತ್ತೆ ಮುರುಡೇಶ್ವರದಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ಬನ್ನಿ ವಿಡಿಯೋ ವೀಕ್ಷಿಸೋಣ ನಾವೆಲ್ಲ ಸೇರಿ. ಸ್ನೇಹಿತರೆ, ಈಗ ನಾನು ಹೋಗ್ತಾ ಇರೋದು ಮುರುಡೇಶ್ವರಕ್ಕೆ ಅಂತ ಆಗಲೇ ನಿಮಗೆ ಹೇಳಿದ್ದೇನೆ. ಆಗಾಗಲೇ ಹೇಳಿಯಾಗಿದೆ. ಅದೇ ಇದು ಮುರುಡೇಶ್ವರಕ್ಕೆ ಹೋಗುವ ದಾರಿಯ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಮುರುಡೇಶ್ವರಕ್ಕೆ ಎಂಟ್ರೆನ್ಸ್ ಆಗುವುದು. ಬಡ್ಕಲದಿಂದ ಸ್ವಲ್ಪ ಮುಂದೆ ಬರುವಾಗ ಒಂದು 10-15 ಕಿಲೋಮೀಟರ್ ಏನೋ ಗೊತ್ತಿಲ್ಲ ಸರಿ ನನಗೆ. ಎಡಭಾಗಕ್ಕೆ ತಿರುಗಿದರೆ ಸಾಕು, ನಾವು ಮುರುಡೇಶ್ವರಕ್ಕೆ ಬರುವ ದಾರಿಗೆ ಬರ್ತೇವೆ. ಅಲ್ಲಿಂದ ಮುರುಡೇಶ್ವರಕ್ಕೆ ಒಂದು 2 ಕಿಲೋಮೀಟರ್ ಅಷ್ಟೇ ಅಂತರ ಇರುವುದು, ಅದಕ್ಕಿಂತ ಜಾಸ್ತಿ ಏನಿಲ್ಲ. ನೋಡಿ, ಇಲ್ಲಿ ಮುರುಡೇಶ್ವರ ಬೀಚ್ ಕೂಡ ಉಂಟು. ನಾವು ಸ್ವಲ್ಪ ಮೇಲ್ಗಡೆ ಹೋಗ್ತೇವೆ. ಅಲ್ಲಿ ಮೇಲ್ಗಡೆ ಸ್ವಲ್ಪ ಸೀನ್ ಎಲ್ಲ ಉಂಟು, ಅದೆಲ್ಲ ನೋಡಿ ಆ ಬಳಿಕ ಕೆಳಗೆ ಬೀಚಿಗೆ ಬರ್ತೇವೆ ಫ್ರೆಂಡ್ಸ್. ನೋಡಿ, ಅಲ್ಲಿ ಶಿವನ ಮೂರ್ತಿಯೊಂದು ಕಾಣ್ತಾ ಇದೆ. ಇದು ಸಾಧಾರಣವಾಗಿ ರೈಲಿನಲ್ಲಿ ಹೋಗುವಾಗಲೂ ಕಾಣ್ತದೆ, ಅದೇ ರೀತಿ ಬಸ್ಸಿನಲ್ಲಿ ಹೋಗುವಾಗಲೂ ಕಾಣ್ತದೆ. ಬಹುತೇಕ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗೂ ಈ ಈಶ್ವರನ ಮೂರ್ತಿ ಕಾಣ್ತಾ ಇರ್ತದೆ. ಅದೊಂದು ಗುಡ್ಡದ ತಪ್ಪಲಿನಲ್ಲಿ ನಿರ್ಮಿಸಿದ್ದಾರೆ. ಮುರುಡೇಶ್ವರ ಅಂತ ಹೆಸರೇ ಉಂಟು, ಕೊನೆಗೆ ಈಶ್ವರ ಅಂತಲೇ ಉಂಟು. ಅದರಲ್ಲಿ ಊರಿನ ಹೆಸರೇ ಅದಾಗಿದೆ. ನೋಡಿ, ಇಲ್ಲೊಂದು ಗುಡ್ಡದ ತಪ್ಪಲಿನಲ್ಲಾಗಿದೆ ಪಾರ್ಕಿಂಗ್ ನಾವೀಗ ನೋಡ್ತಾ ಇರೋದು. ಒಂಥರ ಪಾರ್ಕಿಂಗ್ ಕೂಡ ಗುಡ್ಡದ ತಪ್ಪಲಿನಲ್ಲಿಯೇ. ಅದೇ ರೀತಿ ಅಲ್ಲಿಂದ ನಾವು ಮತ್ತೆ ಕೂಡ ಗುಡ್ಡದ ತುದಿಗೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಇದೊಂಥರ ಈ ನೈಸರ್ಗಿಕವಾಗಿ ಇರುವ ಗುಡ್ಡವನ್ನು ಕಲಾತ್ಮಕವಾಗಿ ಬಹಳ ಆಧುನಿಕೀಕರಣಗೊಳಿಸಿದ್ದಾರೆ. ನೋಡಿ, ಕಾಂಕ್ರೀಟ್ ಹಾಕಿದ್ದಾರೆ, ಇಂಟರ್ಲಾಕ್ ಹಾಕಿದ್ದಾರೆ, ಕಟ್ಟಡಗಳನ್ನು ಕಟ್ಟಿದ್ದಾರೆ, ಅದೇ ರೀತಿ ಗೆಸ್ಟ್ ಹೌಸ್ಗಳನ್ನು ಕಟ್ಟಿದ್ದಾರೆ, ಮತ್ತು ಪ್ರತಿಮೆಗಳನ್ನು ನಿರ್ಮಿಸಿದ್ದಾರೆ. ದೇವಸ್ಥಾನದ ಹತ್ತಿರ ಇರುವ ಕಾರಣ ಪ್ರತಿಯೊಂದು ಡೆವಲಪ್ ಆಗ್ತಾ ಉಂಟು. ಇಲ್ಲಿ ನೋಡಿ ಹೇಗಿದೆ ಅಂತ ನಾವು ಈ ಕಡೆ ನೋಡುವ. ಇದು ಆ ಕಡೆ ಕೂಡ ಕಡಲು, ಈ ಕಡೆ ಕೂಡ ಕಡಲು, ಮಧ್ಯದಲ್ಲಿ ಗುಡ್ಡದ ಹಾಗೆ ಉಂಟು. ನಾವೀಗ ನೋಡ್ತಾ ಇರುವ ಬೆಟ್ಟ ಮುರುಡೇಶ್ವರದ ಬೆಟ್ಟ. ಇದು ನೋಡಿ ಎಷ್ಟೊಂದು ಸುಂದರ ದೃಶ್ಯ. ಒಂಥರ ಸೇಫ್ಟಿ ಮಾಡಿಟ್ಟಿದ್ದಾರೆ. ಬಹುತೇಕ ಯಾರು ಕೂಡ ಕೆಳಗೆ ಬೀಳಬಾರ್ದು. ಮತ್ತು ಬೈಕಲ್ಲಿ ಆಗಲಿ ಕಾರಲ್ಲಾಗಲಿ ಆರಾಮ್ಸೆ ಸಂಚರಿಸಲಿಕ್ಕೆ ಆಗ್ತದೆ ಇಲ್ಲಿ. ಹಾಗೆ ಉಂಟು ನೋಡಿ, ಒಂಥರ ಗಿಡ ಮರ, ಸಂಪೂರ್ಣ ನೆರಳು. ಮಧ್ಯಾಹ್ನದ ಹೊತ್ತಿಗೆ ಬಂದರೂ ಕೂಡ ಇಲ್ಲಿ ನೆರಳಿದೆ ಕಂಪ್ಲೀಟ್. ಇಲ್ಲಿ ಸ್ವಲ್ಪ ಬಿಸಿಲುಂಟು ನೋಡಿ. ಅದೇ ರೀತಿ ನೋಡಿ, ಆ ಕಡೆಯಿಂದ ಈ ಪಶ್ಚಿಮ ಘಟ್ಟಗಳು ಕಾಣ್ತಾ ಇದೆ. ನೋಡಿ, ಇದೊಂದು ದೇವಸ್ಥಾನದ ದೃಶ್ಯ ನೋಡಿ ಯಾವ ರೀತಿ ಇದೆ ಅಂತ. ಅದು ಇನ್ನೂ ಕೂಡ ಆಗ್ತಾ ಉಂಟು, ಅದರದ್ದು ಕೆಲಸ ಆಗ್ತಾ ಉಂಟು. ಅದ್ರ ಕೂಡ ಮತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ದೇವಸ್ಥಾನ ಮಾತ್ರ ಅಲ್ಲ, ಇಲ್ಲಿರುವ ಪ್ರತಿಯೊಂದು ಕೂಡ ಅಭಿವೃದ್ಧಿ ಆಗ್ತಾ ಉಂಟು. ನೋಡಿ, ಎಲ್ಲ ಕೆಲಸ ಕಾರ್ಯಗಳು ಕೂಡ ಇನ್ನೂ ಕೂಡ ನಡೀತಾ ಉಂಟು. ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಇಲ್ಲ. ಇದು ಬಹಳಷ್ಟು ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಭಕ್ತಾದಿಗಳು ಬರುವಂತಹ ಸ್ಥಳ ಆದ ಕಾರಣ ಅಭಿವೃದ್ಧಿ ಕೂಡ ಆಗಲೇಬೇಕು, ಮೂಲಭೂತ ಸೌಕರ್ಯ ಕೂಡ ಆಗಲೇಬೇಕು. ಅದೆಲ್ಲ ಆಗಿದೆ, ಆಲ್ಮೋಸ್ಟ್ ಆಗಿದೆ ಇಲ್ಲಿ. ಅದ್ರ ಕೂಡ ಮತ್ತಷ್ಟು ಇನ್ನಷ್ಟು ಚೆಂದ ಕಾಣಲಿಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಾಣುವುದು RNS ಸಂಸ್ಥೆಯದ್ದೇ. ನೋಡಿ, RNS ಹೋಮ್, ಅಲ್ಲಿ RNS ಸಿಟಿ ಕಾಲೇಜ್ ಎಲ್ಲ ಇತ್ತು. ಮುರುಡೇಶ್ವರ ಅಂದರೆ RNS ಅಂತಲೇ ಭಾವಿಸ್ಬೋದು ನಾವು, ಅಷ್ಟು ಫೇಮಸ್ ಇದೆ ಇಲ್ಲಿ. ನೋಡಿ, ನಾವೀಗ ಮತ್ತೆ ವಾಪಸ್ ಕೆಳಗಡೆಗೆ ಹೋಗ್ತಾ ಇದ್ದೇವೆ. ನೋಡ್ತಾ ಇರಬಹುದು ನೀವು ಅದೇ ಸೀನ್. ನೋಡಿ, ವಾಪಸ್ ಬಂದ ದಾರಿಯಲ್ಲೇ ವಾಪಸ್ ಹೋಗ್ತಾ ಇದ್ದೇವೆ. ಅಂದರೆ ಒಂಥರ ಖುಷಿ ಆಗ್ತದೆ ಇಲ್ಲಿ. ಏನೇ ಆಗಲಿ ಒಂಥರ ಖುಷಿ, ಮನಸ್ಸಿಗೆ ಒಂಥರ ಖುಷಿ ಆಗ್ತದೆ ಇಲ್ಲಿರುವ ಈ ಪ್ರಕೃತಿ ಸೌಂದರ್ಯವನ್ನು ನೋಡುವಾಗೆಲ್ಲ. ಇಂಥದ್ದೆಲ್ಲ ಲೈಫಲ್ಲಿ ನೋಡ್ತಾ ಇರಬೇಕು ನಾವು, ಆ ಥರ ಆಗ್ತದೆ. ಅಂದರೆ ನೋಡದಿದ್ದರೆ ಸುಮ್ಮನೆ ವೇಸ್ಟ್ ಅಲ್ಲ. ಯಾವಾಗಲೂ ಆದರೂ ಒಮ್ಮೊಮ್ಮೆ ಹೋಗುವುದು, ಆದರೂ ಕೂಡ ಇಂಥ ಸೀನ್ಗಳನ್ನು ಒಮ್ಮೆ ಆದರೂ ಭೇಟಿ ಕೊಟ್ಟು ಸ್ವತಃ ಅಲ್ಲಿಗೆ ಭೇಟಿ ಕೊಟ್ಟೇ ನೋಡಬೇಕು. ಮುರುಡೇಶ್ವರ ಕೂಡ ಬಹಳ ಪ್ರಕೃತಿ ಸೌಂದರ್ಯದಲ್ಲಿ ಬಹಳ ಸುಂದರವಾಗಿರುವ ಸ್ಥಳ. ಅದರಲ್ಲಿ ಎರಡು ಮಾತೇ ಇಲ್ಲ, ಅಷ್ಟು ಸುಂದರವಾಗಿದೆ. ಅಷ್ಟೇ ಅಭಿವೃದ್ಧಿ ಕೂಡ ಆಗ್ತಾ ಉಂಟು. ಅದೇ ನೋಡುವ ಖುಷಿ ಆಗ್ತದೆ. ಅಲ್ಲೊಂದೇನೋ ಉಂಟು, ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ. ಅಲ್ಲಿ ಕಾಣ್ತದಲ್ಲ, ಅಲ್ಲೇನೋ ಪ್ರೊಜೆಕ್ಟ್ ಆಗ್ತಾ ಉಂಟು, ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ ನಮಗೆ. ಅಂದರೆ ಅದು ಯಾವ ದಾರಿ ಅಂತ ಗೊತ್ತಾಗಲಿಲ್ಲ, ಆ ಕಾರಣದಿಂದ ನಾವು ಅಲ್ಲಿಗೆ ಹೋಗಲಿಲ್ಲ ಫ್ರೆಂಡ್ಸ್. ಓಕೆ, ನಾವು ನೋಡುವ. ಇನ್ನು ಕೂಡ ವೀಡಿಯೋಸ್ ಮಸ್ತ್ ತುಂಬ ಉಂಟು.
ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಗುಡ್ಡೇಶ್ವರ ಕಡಲಕಿನಲ್ಲಿದ್ದೀವಿ ಈಗ ನಾವು. ಆಗ ದೇವಸ್ಥಾನದ ಅಲ್ಲಿ ಮತ್ತು ಮೂರ್ತಿ, ಈಶ್ವರನ ಮೂರ್ತಿ ಅದೇ, ಮತ್ತು ತುಂಬ ಅಲ್ಲಿ ಪ್ರತಿಮೆಗಳೆಲ್ಲ ಇತ್ತು, ಅದೆಲ್ಲ ನೀವು ನೋಡಿದ್ರಿ. ಈಗ ನಾವು ಕಡಲ ಕಿನಾರೆ ಹತ್ತಿರ ಬಂದಿದ್ದೇವೆ ನೋಡಿ. ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಉಂಟು, ನಮ್ಮ ಈ ಮಲ್ಪೆಯಲ್ಲಿದ್ದ ಸೇಮ್ ಬ್ರಿಡ್ಜ್, ಫ್ಲೋಟಿಂಗ್ ಬ್ರಿಡ್ಜ್. ಅದು ಅಲ್ಲಿ ತನಕ ಉಂಟು, ಲಾಸ್ಟ್ ತನಕ ಉಂಟು. ಆದರೆ ತುಂಬ ಆಳದಲ್ಲಿಲ್ಲ, ಅಷ್ಟೇನು ಜಾಸ್ತಿ ಇದೆ. ಅಲೆಗೆಲ್ಲ ಸ್ವಲ್ಪ ಇದು ಅಬ್ಬರ ಕಡಿಮೆ ಇದ್ದ ಕಾರಣವೋ ಏನೋ, ಅಲ್ಲ ನೀರು ಸ್ವಲ್ಪ ಡೌನ್ ಇದ್ದ ಕಾರಣ ನೋಡಿ ನೆಲದಲ್ಲಿದ್ದಾಗೇನೆ ಕಾಣ್ತಾ ಉಂಟು. ಈಗ ಅಲ್ಲಿಗೆ ಹೋಗುವಾಗ ಸ್ವಲ್ಪ ಲಾಂಗ್, ದೂರ ತನಕ ಹೋಗುವಾಗ ಸ್ವಲ್ಪ ಅಲ್ಲಾಡ್ದಾಗೆ ಆಗ್ಬೋದು, ಮತ್ತು ಜಾಸ್ತಿ ಏನೋ ಕಾಣ್ತಾ ಇಲ್ಲ ನೋಡಿ ಅಲ್ಲಿ. ಆದರೂ ಕೂಡ ಒಮ್ಮೆ ಹೋಗಬೇಕು, ಆದರೆ ಈಗ ನಮಗೆ ಹೋಗೋಕ್ಕೆ ಮನಸ್ಸು ಕೂಡ ಇಲ್ಲ ಅದರಲ್ಲಿ. ಫ್ಲೋಟಿಂಗ್ ಬ್ರಿಡ್ಜ್ ನೋಡಿ, ಅದೊಂಥರ ಕ್ಯಾನಿಂದ ಮಾಡೋದು ಅದು. ನೋಡಿ ತುಂಬ ಜನ ಇದ್ದಾರೆ. ಇದೇನು ಅಷ್ಟೇನು ಅಪಾಯಕಾರಿ ಅಲ್ಲ, ಆ ಕಾರಣದಿಂದ ತುಂಬ ಜನ ಇಲ್ಲಿ ಸ್ನಾನ ಕೂಡ ಮಾಡ್ತಾ ಇರ್ತಾರೆ. ಒಂಥರ ಈ ಪಶ್ಚಿಮ ಘಟ್ಟಕ್ಕೆ ತಾಗಿಕೊಂಡೇ ಈ ಬೀಚ್ ಇರುವ ಹಾಗೆ ಕಾಣ್ತಾ ಉಂಟು ನೋಡಿ. ಇಲ್ಲೆಲ್ಲ ಪಶ್ಚಿಮ ಘಟ್ಟಗಳು ಗುಡ್ಡ ನೋಡಿ ಯಾವ ರೀತಿಯೆಲ್ಲ ಕಾಣ್ತಾ ಉಂಟು. ಫೋಟೋ ತೆಗೆಯುತ್ತಿದ್ದಾರೆ, ಜನಗಳು ಗುಂಪು ಗುಂಪಾಗಿದ್ದಾರೆ. ತುಂಬ ಜನ ಪ್ರವಾಸಿಗರು ಬರುವಂತಹ ಒಂದು ಬೀಚ್, ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧವಾದ ಒಂದು ಕಡಲ ಕಿನಾರೆ ಇದು ಮುರುಡೇಶ್ವರ ಬೀಚ್. ಇದನ್ನು ನಿಮಗೆಲ್ಲ ತೋರಿಸ್ತಿದ್ದೇನೆ ನಾನು, ನೋಡ್ತಾ ಇರಿ ನೋಡಿ. ಪ್ರವಾಸಿಗರಿಂದಲೇ ತುಂಬಿಕೊಂಡಿದೆ ಇಲ್ಲಿ. ಟಿ ಟಿ ಆಗಲಿ ಅಥವಾ ಬಸ್, ಕಾರು, ಬೈಕ್ ಎಲ್ಲ ಪ್ರವಾಸಿಗರದ್ದೇ ಇಲ್ಲಿ ತುಂಬಿಕೊಂಡಿದೆ. ಜನಗಳಿಗಿಂತ ಜಾಸ್ತಿ ವಾಹನಗಳೇ ಇಲ್ಲಿ ಕಾಣ್ತಾ ಇರ್ತದೆ, ಆ ರೀತಿಯಾಗಿದೆ. ಜನಗಳೆಲ್ಲ ಕಡಲಲ್ಲಿದ್ದಾರೆ, ವಾಹನಗಳೆಲ್ಲ ಕಡಲ ಕಿನಾರೆಯಲ್ಲಿದೆ ನೋಡಿ. ಅದೇ ರೀತಿ ಗೋಕರ್ಣ ಕೂಡ ಉಂಟು, ಅದು ಕೂಡ ಒಂದು ಪ್ರಸಿದ್ಧ ಬೀಚ್. ಅದ್ರ ಕೂಡ ಮುರುಡೇಶ್ವರ ಕೂಡ ಅತ್ಯಂತ ಪ್ರಸಿದ್ಧಿ ಹೊಂದಿದ ಬೀಚ್ ನೋಡಿ. 1 ಟೈಮ್ ಕುದುರೆ ಇದೆಲ್ಲ ಬೀಚ್ಗಳಲ್ಲಿ ಸಾಧಾರಣ ಇರುವಂಥದ್ದು ಅಲ್ಲ, ಇದರ ಬಗ್ಗೆ ವಿಶೇಷವಾಗಿ ಹೇಳಬೇಕಂತೇನಿಲ್ಲ. ಫ್ರೆಂಡ್ಸ್ ನೋಡಿದ್ರಲ್ಲ ಮುರುಡೇಶ್ವರ ಬೀಚ್ ಯಾವ ರೀತಿ ಇದೆ ಅಂತ. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ವಿಡಿಯೋ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.